Hi, welcome to BNR Academy of Commerce. In this session, I am going to explaining about the concept of fund flow statement, which comes under the subject management accounting. So in this session, I am concentrating on four things. First one, the meaning of fund flow statement. Second one, uses of fund flow statement. And third one, limitations of fund flow statement. And at the end, steps involved in preparing fund flow statement. So before discussing the meaning of fund flow statement, as we know, in each and every organizations, at the end of each year, company prepares financial statements. That means the statement of trading account, profit and loss account, and balance sheet. So in these statements, we can't able to understand how the company collected the fund from different sources and how these funds are utilized in the business for different purpose. So because of these limitations, we need to be prepared fund flow statements in each and every organizations for better understanding as well as for taking better decisions regarding our business. So therefore, first we need to be learn the meaning of fund flow statement. So here fund means there are different meanings, but we are stick on to the international accounting standard meaning. That means according to the international accounting standards, the term fund refers to cash equivalent or working capital, and flow means changes or movement of fund in the organization. Means ಇಲ್ಲಿ ಫಂಡ್ ಅಂತ ಅಂದರೆ ಕೇವಲ ನಗದನ್ನು ಅಥವಾ ಹಣವನ್ನು ಮಾತ್ರ ಕನ್ಸಿಡರೇಷನ್ ತೆಗೆದುಕೊಳ್ತಕ್ಕಂಥದ್ದಲ್ಲ. ನಗದಿನ ಜೊತೆಯಲ್ಲಿ ನಗದಿಗೆ ಸಮಾನಾಂತರವಾಗಿರ್ತಕ್ಕಂತಹ ಇತರೆ ಆಸ್ತಿಪಾಸ್ತಿಗಳು ಏನಿದೆ, ಅಂದರೆ ಅಸೆಟ್ಸ್ ಅಂತಕ್ಕಂಥದ್ದು ಏನಿದೆ, ಅವುಗಳನ್ನು ಜೊತೆಯಲ್ಲಿ ಕರೆಂಟ್ ಲಯಾಬಿಲಿಟಿಗಳು ಏನಿದೆ ಅವುಗಳನ್ನು ಕೂಡ ಕನ್ಸಿಡರೇಷನ್ ತೆಗೆದುಕೊಂಡು ಅಥವಾ ಅವುಗಳನ್ನು ಒಳಗೊಂಡಂತೆ ಇರುವಂತಹ ಒಂದು ಅರ್ಥ ಏನಿದೆ ಅದನ್ನು ನಾವಿಲ್ಲಿ ಫಂಡ್ ಅಂತ ಹೇಳಿ ಕರಿತೇವೆ. ಸೊ ಫ್ಲೋ ಅಂತ ಬಂದಾಗ ಚೇಂಜಸ್ ಆರ್ ಮೂಮೆಂಟ್ ಆಫ್ ಫಂಡ್ ಇನ್ ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಚೇಂಜಸ್ ಆರ್ ಮೂಮೆಂಟ್ ಅಂತ ಅಂದರೆ ಇಲ್ಲಿ ಯಾವ ರೀತಿಯಲ್ಲಿ ಕಂಪನಿಗೆ ಹಣ ಬರ್ತಾ ಇದೆ ಅಥವಾ ಯಾವ ಮೂಲಗಳಿಂದ ಹಣವನ್ನು ಕಂಪನಿ ಸಂಗ್ರಹಣೆ ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ಆ ಸಂಗ್ರಹಣೆ ಮಾಡಿರ್ತಕ್ಕಂತಹ ಹಣವನ್ನು ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದೆ ಅವುಗಳನ್ನು ತಿಳ್ಕೊಳ್ತಕ್ಕಂತಹ ಅಥವಾ ಅವುಗಳನ್ನು ತಿಳಿಸುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ಒಂದು ಪಟ್ಟಿ ಏನಿದೆ, ಆ ಪಟ್ಟಿಯನ್ನು ನಾವಿಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಇಲ್ಲಿ ನಾವು ಹೇಳುವಂಥದ್ದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಅ ಸಮ್ಮರಿ ಫಾರ್ಮ್ ಡಿಪಿಕ್ಟ್ ದ ಚೇಂಜಸ್ ಇನ್ ದ ಐಟಮ್ಸ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ಸ್ ಬಿಟ್ವೀನ್ ಟೂ ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ಶೋಯಿಂಗ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್. ಸೊ ಅಂದರೆ ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗಿದೆ ಎರಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳ ನಡುವೆ ಅಥವಾ ಎರಡು ಬ್ಯಾಲೆನ್ಸ್ ಶೀಟ್ಗಳ ನಡುವೆ ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗಿದೆ, ಆ ಬದಲಾವಣೆಗಳು ಆಗೋದ್ರಿಂದ ಯಾವ ಮೂಲಗಳಿಂದ ಹಣವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ, ಯಾವ ರೀತಿಯಲ್ಲಿ ಅವುಗಳನ್ನು ಖರ್ಚು ಮಾಡ್ತಾ ಇದ್ದೀವಿ, ಇವುಗಳನ್ನು ತಿಳಿಸುವಂತಹ ಒಂದು
ಸಮ್ಮರಿ ಏನಿದೆ, ಒಂದು ವಿವರಣೆ ಏನಿದೆ, ಆ ವಿವರಣೆಯನ್ನು ನಾವಿಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ನಮಗೆ ಏನೆಲ್ಲ ಉಪಯೋಗಗಳು ಇದೆಯಪ್ಪ ಅಂತ ಬಂದಾಗ, there are 4 uses. So first, it analyzes the financial position of the company. Means ಒಂದು ಕಂಪನಿಯಲ್ಲಿ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಾವು ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಿನ ಸಹಾಯದಿಂದ ತಿಳಿದುಕೊಳ್ಳಬಹುದಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಯೂಸ್ ಅಂತ ಅಂದರೆ, ಇಟ್ ಈಸ್ ಎ ಟೂಲ್ ಆಫ್ ಕಮ್ಯುನಿಕೇಷನ್ ಟು ದ ಔಟ್ಸೈಡರ್ಸ್. ಅಂದರೆ ಕಂಪನಿಯಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಸಂಗ್ರಹಣೆ ಮಾಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಆ ಒಂದು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ, ಇವುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಯನ್ನು ಕಂಪನಿಯಿಂದ ಹೊರಗಡೆ ಇರ್ತಕ್ಕಂಥವ್ರಿಗೆ, ಸೊ ಕಂಪನಿಯಿಂದ ಹೊರಗಡೆ ಇರ್ತಕ್ಕಂಥವ್ರು ಅಂತ ಬಂದಾಗ ಎನಿ ಸ್ಟೇಕ್ ಹೋಲ್ಡರ್ಸ್, ಇಟ್ ಮೇ ಬಿ ಎ ಶೇರ್ ಹೋಲ್ಡರ್ಸ್, ಆರ್ ಇಟ್ ಮೇ ಬಿ ಎ ಕ್ರೆಡಿಟಾರ್ಸ್, ಆರ್ ಇಟ್ ಮೇ ಬಿ ಎ ಬ್ಯಾಂಕ್ಸ್ ಆರ್ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಕ್ಸೆಟ್ರಾ. ಸೊ ಯಾವುದೇ ರೀತಿಯ ಕಂಪನಿಯಿಂದ ಅಥವಾ ಕಂಪನಿಯ ಜೊತೆಯಲ್ಲಿ ಒಡನಾಟವನ್ನು ಹೊಂದಿರತಕ್ಕಂತಹ, ಆದರೆ ಕಂಪನಿಯಿಂದ ಹೊರಗೆ ಉಳಿದಿರತಕ್ಕಂತಹ ಕೆಲವು ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಕೆಲವು ಸಂಸ್ಥೆಗಳು ಏನಿದೆ, ಆ ಸಂಸ್ಥೆಗಳಿಗೆ ಸರಿಯಾದಂತಹ ಮಾಹಿತಿಯನ್ನು ತಿಳಿಸುವಂತಹ ಉದ್ದೇಶದಿಂದ ಕಮ್ಯುನಿಕೇಷನ್ ಮಾಡ್ತಕ್ಕಂತಹ ಒಂದು ಉದ್ದೇಶದಿಂದ ಅಥವಾ ಆ ಒಂದು ಉಪಯೋಗವನ್ನು ಪಡೆದುಕೊಳ್ತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಪ್ರಿಪೇರ್ ಮಾಡಬಹುದು. ಅದೇ ರೀತಿಯಲ್ಲಿ ಥರ್ಡ್ ಯೂಸ್ ಅಂತ ಬಂದರೆ, ಇಟ್ ಆ್ಯಕ್ಟ್ ಆ್ಯಸ್ ಎ ಫ್ಯೂಚರ್ ಗೈಡ್ ಅಂತ ಹೇಳ್ತೇವೆ. ಸೊ ಫ್ಯೂಚರ್ ಗೈಡ್ ಮೀನ್ಸ್ ನಥಿಂಗ್ ಬಟ್ ದಿಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್ helps in taking decisions regarding future activities. ಸೊ ಭವಿಷ್ಯದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ, ಅವುಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ನಮಗೆ ಒಂದು ರೀತಿಯ ಗೈಡಿನ ರೀತಿಯಲ್ಲಿ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಉಪಯೋಗವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ನಾಲ್ಕನೇ ಉಪಯೋಗ ಅಂತ ಬಂದಾಗ, ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಕಂಟ್ರೋಲ್ ಡಿವೈಸ್ ಅಂತ ಹೇಳ್ತೇವೆ. ಸೊ ಆ್ಯಕ್ಟ್ ಆ್ಯಸ್ ಎ ಕಂಟ್ರೋಲ್ ಡಿವೈಸ್ ಮೀನ್ಸ್ ಕಂಪನಿಯಲ್ಲಿ ಆಗುವಂತಹ ಕೆಲವೊಂದು ತೊಂದರೆಗಳು ಏನಿದೆ, ಆ ತೊಂದರೆಗಳನ್ನು ನಿಯಂತ್ರಣವನ್ನು ಮಾಡೋದಕ್ಕೆ ಅಥವಾ ಕಂಪನಿಯಲ್ಲಿ ಉಂಟಾಗಬಹುದಾಗಿರ್ತಕ್ಕಂತಹ ತೊಂದರೆಗಳನ್ನು ನಿಯಂತ್ರಿಸಲುಕೋಸ್ಕರ ನಾವು ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಬಹುದು. ಸೊ ಅದೇ ರೀತಿಯಲ್ಲಿ ಲಿಮಿಟೇಷನ್ಸ್ ಅಂತ ಬಂದರೆ, ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಅಂತಕ್ಕಂಥದ್ದು ಆಗುತ್ತೆ ಅಥವಾ ಇದರ ಒಂದು ಇತಿಮಿತಿ ಅಂತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದು ಬಂದಾಗ, ದಿಸ್ ಸ್ಟೇಟ್ಮೆಂಟ್ಸ್ ಇಗ್ನೋರ್ಸ್ ನಾನ್ ಫಂಡ್ ಐಟಮ್ಸ್ ಅಂತ ಹೇಳ್ತಾರೆ. ಸೊ ನಾನ್ ಫಂಡ್ ಐಟಮ್ಸ್ ಮೀನ್ಸ್ ಹಣಕಾಸಿಗೆ ಸಂಬಂಧಪಡದೇ ಇರತಕ್ಕಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಏನಿದೆ, ಅವುಗಳನ್ನು ನಾವಿಲ್ಲಿ ಕನ್ಸಿಡರೇಷನ್ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕೇವಲ ಹಣಕಾಸಿನ ಮುಖಾಂತರವಾಗಿ ಅಥವಾ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರತಕ್ಕಂತಹ ಆಪರೇಟಿಂಗ್ ಇನ್ಕಮ್ಸ್ ಏನಿದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ, ಅವುಗಳನ್ನು ಮಾತ್ರ ಅಷ್ಟೇ ಕನ್ಸಿಡರೇಷನ್ ತೆಗೆದುಕೊಳ್ತೀವಿ. ಆದರೆ ನಾನ್ ಫಂಡ್ ಐಟಮ್ಗಳು ಏನಿದೆ, ಆ ನಾನ್ ಫಂಡ್ ಐಟಮ್ಗಳನ್ನು ಕನ್ಸಿಡರೇಷನ್ ತೆಗೆದುಕೊಳ್ಳೋದಿಲ್ಲ. ಅಂದರೆ ಡಿಪ್ರಿಸಿಯೇಷನ್ಸ್ ಆಗಿರ್ಬೋದು, ಅಥವಾ ಅಮೌರ್ಟೈಸೇಷನ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ನಾವು ಎಕ್ಸ್ಕ್ಲೂಡ್ ಮಾಡಿ
ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಡಿಪ್ರಿಸಿಯೇಷನನ್ನು ಯಾವ ಕಾರಣಕ್ಕೋಸ್ಕರ ಎಕ್ಸ್ಕ್ಲೂಡ್ ಮಾಡ್ತೀವಪ್ಪ ಅಂದರೆ, ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಕ್ಯಾಶ್ ಅಂತಕ್ಕಂಥದ್ದು ಔಟ್ಫ್ಲೋ ಆಗೋದಿಲ್ಲ, ಅಥವಾ ಆ ಒಂದು ಕರೆಂಟ್ ಇಯರಲ್ಲಿ ಯಾವುದೇ ರೀತಿಯ ಖರ್ಚನ್ನು ಈ ಡಿಪ್ರಿಷಿಯೇಷನ್ಗೆ ಸಂಬಂಧಪಟ್ಟಂತೆ ನಾವು ಮಾಡಿರೋದಿಲ್ಲ. ಆ ದುಡ್ಡು ನಮ್ಮ ಬಳಿಯಲ್ಲೇ ಇರುತ್ತೆ. ಕೇವಲ ಹೆಸರಿಗೆ ಮಾತ್ರ ಅಷ್ಟೇ, ಅಥವಾ ಒಂದು ಟ್ಯಾಕ್ಸಬಲ್ ಬೆನಿಫಿಟನ್ನು ಪಡ್ಕೊಳ್ತಕ್ಕಂಥ ಉದ್ದೇಶದಿಂದ ಮಾತ್ರ ಅಷ್ಟೇ ಡಿಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಬಟ್ ಆ ಒಂದು ಡಿಪ್ರಿಸಿಯೇಷನಿಂದ ಕಂಪನಿಗೆ ಯಾವುದೇ ರೀತಿಯ ಖರ್ಚಾಗಿರೋದಿಲ್ಲ. ಬಿಕಾಸ್ ನಾವು ಮೆಷಿನರೀಸನ್ನು ಅಥವಾ ಯಾವುದೇ ಒಂದು ಅಸೆಟನ್ನು ಈಗಾಗಲೇ ಕೊಂಡ್ಕೊಂಡ್ಬಂದಿರ್ತೀವಿ. ಅದು ಪ್ರೀವಿಯಸ್ ಇಯರಲ್ಲೋ ಪ್ರೀವಿಯಸ್ ಇಯರ್ಸಲ್ಲೋ ಕೊಂಡ್ಕೊಂಡ್ಬಂದಿರ್ತೀವಿ. ಅದನ್ನು ನಾವು ಈಗಾಗಲೇ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಲಾಸ್ಟ್ ಇಯರ್ಸಲ್ಲಿ ಕೊಂಡ್ಕೊಂಡು ಬಂದಿದ್ದೀವಿ ಅಂತ ಬಂದಾಗ ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹಣವನ್ನು, ಅಂದರೆ ಆ ಒಂದು ಅಸೆಟನ್ನು ಕೊಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಕೊಟ್ಬಿಟ್ಟಿದ್ದೀವಿ. ಈ ವರ್ಷದಲ್ಲಿ ನಾವು ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡಿಲ್ಲ. ಬಟ್ ಆದರೂ ಕೂಡ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಅಂತ ಹೇಳಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಸ್ವಲ್ಪ ಅಮೌಂಟನ್ನು ರಿಸರ್ವ್ ಮಾಡಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಆ ಅಸೆಟನ್ನು ರೀಪ್ಲೇಸ್ ಮಾಡೋದಕ್ಕೆ ಒಂದು ಫಂಡನ್ನು ಜನ್ರೇಟ್ ಮಾಡ್ಕೊಳ್ತಾ ಇರ್ತೇವೆ. ಬಟ್ ಆ ರೀತಿಯಲ್ಲಿ ಜನ್ರೇಟ್ ಮಾಡ್ಕೊಳ್ತಕ್ಕಂಥ ಫಂಡ್ ಏನಿದೆ ಅದರಿಂದ ಕಂಪನಿಗೆ ಯಾವುದೇ ರೀತಿಯ ನಷ್ಟ ಇಲ್ಲ, ಅಥವಾ ಯಾವುದೇ ರೀತಿಯ ಖರ್ಚಿಲ್ಲ. ಆ ದುಡ್ಡು ಕಂಪನಿಯ ಬಳಿಯಲ್ಲಿ ಹಾಗೇ ಇರುತ್ತೆ. ಸೊ ಆದ ಕಾರಣ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಎಕ್ಸ್ಕ್ಲೂಡ್ ಮಾಡಿ ಕೇವಲ ಫಂಡಿಂಗ್ ಐಟಮ್ಸ್ ಏನಿರುತ್ತೆ ಅವುಗಳನ್ನು ಮಾತ್ರ ಕನ್ಸಿಡರೇಷನ್ ತೆಗೆದುಕೊಂಡು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಆ ಒಂದು ರೀಸನನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತಕ್ಕಂಥದ್ದು, ಈ ಒಂದು ನಾನ್ ಫಂಡ್ ಐಟಮ್ಸನ್ನು ಇಗ್ನೋರ್ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ಸನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಆ ಒಂದು ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಕ್ಟ್ ಇನ್ಫಾರ್ಮೇಷನ್ಸ್ ಏನಿದೆ ಅವುಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ಲಿಮಿಟೇಷನ್ಸನ್ನು ಇಲ್ಲಿ ಹೇಳ್ತಾರೆ. ದೆನ್ ಸೆಕೆಂಡ್ ಲಿಮಿಟೇಷನ್ ಅಂತ ಬಂದಾಗ ಇಟ್ ಈಸ್ ಎ ಹಿಸ್ಟಾರಿಕಲ್ ನೇಚರ್ ಅಂತಕ್ಕಂತಹ ಒಂದು ಲಿಮಿಟೇಷನ್ನ ಬಗ್ಗೆ ಹೇಳ್ತಾರೆ. ಸೊ ಹಿಸ್ಟಾರಿಕಲ್ ನೇಚರ್ ಅಂತ ಬಂದಾಗ ಇಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಈಗಾಗಲೇ ಆಗಿ ಹೋಗಿರತಕ್ಕಂತಹ ಹಿಂದಿನ ವರ್ಷದ ಡೇಟಾವನ್ನು ಇಟ್ಟುಕೊಂಡು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವೆಲ್ಲ ಒಂದು ಕಡೆಯಲ್ಲಿ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಂತ ಹೇಳಿ ಕರಿಬೋದಾಗಿ ಬರುತ್ತೆ. ಅಂದರೆ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿ ಯಾಕೆ ಸತ್ತ, ಯಾವ ರೀತಿಯಲ್ಲಿ ಸತ್ತ ಅಂತಕ್ಕಂಥದ್ದನ್ನು ನಾವು ಏನು ಅನಾಲಿಸಿಸ್ ಮಾಡ್ತೀವಿ ಪೋಸ್ಟ್ ಮಾರ್ಟಮಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲೂ ಕೂಡ ಅಷ್ಟೇ ಈಗಾಗಲೇ ಆಗಿ ಹೋಗಿರ್ತಕ್ಕಂತಹ ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ಇಟ್ಟುಕೊಂಡು ಯಾಕಾಯಿತು ಏನಾಯಿತು ಅಂತಕ್ಕಂತಹ ವಿಚಾರಗಳನ್ನು ತಿಳ್ಕೊಳ್ತೇವೆ. ಸೊ ಅದರಿಂದ ಇದು ಹಿಸ್ಟಾರಿಕಲ್ ನೇಚರ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಉಪಯೋಗ ಇಲ್ಲ ಅಂತಕ್ಕಂಥದ್ದು ಕೆಲವರ ವಾದ ಇದೆ. ಬಟ್ ಆದರೂ ಕೂಡ ಕೆಲವರು ಇದನ್ನು ಉಪಯೋಗಕ್ಕೋಸ್ಕರ ಬಳಕೆಯನ್ನು ಮಾಡಿಕೊಳ್ಬೋದು. ದೆನ್ ಥರ್ಡ್ ಒನ್ ಅಂತ ಬಂದರೆ, ದಿಸ್ ಸ್ಟೇಟ್ಮೆಂಟ್ ಡಸ್ ನಾಟ್ ಟೆಲ್ ವೆದರ್ ಎನಿ ಲಾಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ವೀಕ್ ಎಂಡೆಡ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ. ಸೊ ಅಂದರೆ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನಾದರೂ ಕಡಿಮೆ ಆಗೋದ್ರಿಂದ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ನ ಮೇಲೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ವಿಚಾರವನ್ನು ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಅದನ್ನು ಕೂಡ ನಾವಿಲ್ಲಿ ಲಿಮಿಟೇಷನ್ಸ್ ಅಂತಲೇ ಟ್ರೀಟ್ ಮಾಡ್ತೇವೆ. ದೆನ್ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ಬಂದಾಗ ನಮಗೆ ಒಟ್ಟು 4 ಹಂತಗಳಲ್ಲಿ ಈ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೇವೆ. ಸ್ಟೆಪ್ 1 ಅಂತ ಬಂದಾಗ ವಿ ನೀಡ್ಸ್ ಟು ಬಿ ಪ್ರಿಪೇರ್ ದ ಶೆಡ್ಯೂಲ್ ಆಫ್ changes in working capital. So in coming videos you will come to know what is the meaning of working capital and how we need to be prepared this schedule of changes in working capital.
ಸೊ ಬರ್ತಕ್ಕಂಥ ವಿಡಿಯೋಗಳಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಇನ್ ಡೀಟೇಲ್ಡ್ ಆಗಿ ಹೇಳ್ತೇನೆ. ಬಟ್ ಸ್ಟೆಪ್ 1 ಅಂತ ಬಂದಾಗ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಇದನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ದೆನ್ ಸ್ಟೆಪ್ 2 ಅಂತ ಬಂದಾಗ ಪ್ರಿಪ್ರೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ. ಸೊ ಇದು ಕೂಡ ಅಷ್ಟೇ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನು, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ, ಯಾವೆಲ್ಲ ಐಟಮ್ಸ್ಗಳನ್ನು ರೆಕಾರ್ಡಿಂಗ್ ಆಗಬೇಕು ಎಲ್ಲವನ್ನು ಕೂಡ ಬರ್ತಕ್ಕಂಥ ವಿಡಿಯೋಗಳಲ್ಲಿ ತಿಳ್ಕೊಳ್ತೀರಾ. ದೆನ್ ಸ್ಟೆಪ್ 3 ಅಂತ ಬಂದಾಗ ಪ್ರಿಪ್ರೇಷನ್ಸ್ ಆಫ್ ಲೆಡ್ಜರ್ ಅಕೌಂಟ್ಸ್ ಟು ಬ್ರಿಂಗ್ ಔಟ್ ದ ಹಿಡನ್ ಇನ್ಫಾರ್ಮೇಷನ್ ಅಂತ ಇದೆ. ಅಂದರೆ ಈಗಾಗಲೇ ಏನು ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ, 2 ವರ್ಷಗಳ ಇನ್ಫಾರ್ಮೇಷನ್ಸ್ ಇರುತ್ತೆ, ಅವುಗಳ ಆಧಾರದ ಮೇಲೆ ಏನಾದರೂ ಹಿಡನ್ ಇನ್ಫಾರ್ಮೇಷನ್ಸ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂತಹ ಉದ್ದೇಶದಿಂದ ನಾವು ಕೆಲವೊಂದು ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಸೊ ಒಂದು ಲೆಡ್ಜರ್ ಅಕೌಂಟ್ಸನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೀವು PU ಲೆವೆಲಿಂದನೂ ಕೂಡ ಕಲ್ತ್ಕೊಳ್ತಾ ಬಂದಿದ್ದೀರಾ. ಸೊ ಅದೇ ರೀತಿಯಲ್ಲಿ ಎಲ್ಲೂ ಕೂಡ ಅಷ್ಟೇ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂತಹ ಕೆಲವೊಂದು ಐಟಮ್ಸ್ಗಳು ಏನಿರುತ್ತೆ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಲಯಬಿಲಿಟಿಗಳು ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಫಂಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಐಟಮ್ಸ್ಗಳಾಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಡಿವಿಜುವಲ್ ಸಪರೇಟ್ ಲೆಡ್ಜರ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ ಯಾರು ಹಿಡನ್ ಇನ್ಫಾರ್ಮೇಷನ್ ಇದೆಯಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಿಕೊಳ್ಬೇಕು. ಏನಾದರೂ ಹಿಡನ್ ಇನ್ಫಾರ್ಮೇಷನ್ ಇದ್ದರೆ, ಸೊ ಇಲ್ಲಿ ಹಿಡನ್ ಇನ್ಫಾರ್ಮೇಷನ್ ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ ಮೇ ಬಿ ಕ್ಯಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಂದರೆ ಇನ್ಫ್ಲೋ ಆಫ್ ಕ್ಯಾಶ್ ಆಗಿರ್ಬೋದು, ಔಟ್ಫ್ಲೋ ಆಫ್ ಕ್ಯಾಶ್ ಆಗಿರ್ಬೋದು, ಅಥವಾ ಪ್ರಾಫಿಟಲ್ಲಿ ಆಗಿರ್ತಕ್ಕಂತಹ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು. ಇವುಗಳನ್ನು ತಿಳ್ಕೊಳ್ತಕ್ಕಂಥ ಉದ್ದೇಶದಿಂದ ಲೆಡ್ಜರ್ ಅಕೌಂಟ್ಸ್ಗಳನ್ನು ಕೂಡ ಪ್ರಿಪೇರ್ ಮಾಡಬೇಕು. ಅದಾದ ನಂತರದಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಸ್ಟೆಪ್ 4 ಅಂತ ಬಂದಾಗ ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಕೊನೆಯ ಹಂತದಲ್ಲಿ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಒಂದು ಭಾಗದಲ್ಲಿ ಸೋರ್ಸಸನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು, ಮತ್ತೊಂದು ಭಾಗದಲ್ಲಿ ಅಪ್ಲಿಕೇಶನ್ಸನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಬೇಕು. ಸೊ ಅದನ್ನು ಕೂಡ ಅಷ್ಟೇ ಬರ್ತಕ್ಕಂಥ ವಿಡಿಯೋದಲ್ಲಿ ಫಂಡ್ ಫ್ಲೋ ಅಂದರೆ ಏನು, ಅವುಗಳನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ, ಸೋರ್ಸಸ್ ಅಂತ ಬಂದಾಗ ನಾವು ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ತೆಗೆದುಕೊಳ್ತೀವಿ, ಅಪ್ಲಿಕೇಶನ್ ಅಂದರೆ ಏನು, ಯಾವೆಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾವು ತೆಗೆದುಕೊಳ್ತೇವೆ ಅಂತಕ್ಕಂತಹ ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ಸನ್ನು ಬರ್ತಕ್ಕಂಥ ವಿಡಿಯೋಗಳಲ್ಲಿ ತಿಳ್ಕೊಳ್ತೀರಾ. ಸೊ ನಿಮಗೆ ಅವುಗಳ ಬಗ್ಗೆ ಮಾಹಿತಿ ಬೇಕು ಅಂತ ಬಂದಾಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ನೇರವಾಗಿ ನೋಡಬಹುದಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.